ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕದ ಇತಿಹಾಸದಲ್ಲೇ ಮೊಟ್ಟಮೊದಲ ಬಾರಿ ಅಲ್ಲಿನ ಮಾಜಿ ಅಧ್ಯಕ್ಷರೊಬ್ಬರಿಗೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಿಲ್ಲ ಅಂತ ಅಲ್ಲಿನ ರಾಜ್ಯವೊಂದರ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಅಮೆರಿಕದ ಕೊಲರಾಡೋ ಸುಪ್ರೀಂ ಕೋರ್ಟ್ನ ತೀರ್ಪಿನಿಂದಾಗಿ ಅಲ್ಲಿನ ಮಾಜಿ ಅಧ್ಯಕ್ಷ ರಿಪಬ್ಲಿಕನ್ ಪಾರ್ಟಿಯ ಅಧ್ಯಕ್ಷೀಯ ಆಕಾಂಕ್ಷಿ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಚುನಾವಣೆಗೆ ಹಾಗೂ ಅಧ್ಯಕ್ಷೀಯ ಚುನಾವಣೆಯ ಅಭ್ಯರ್ಥಿಯಾಗೋದಕ್ಕೆ ನಡೆಯುವ ಆಂತರಿಕ ಚುನಾವಣೆಗಳಲ್ಲಿ ಕೂಡ ಸ್ಪರ್ಧಿಸುವ ಅವಕಾಶವನ್ನು ಕಳ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಕೊಲರಾಡೋ ಸುಪ್ರೀಂ ಕೋರ್ಟ್ನ ತೀರ್ಪು? ಸಾಮಾನ್ಯವಾಗಿ ರಾಜ್ಯಗಳಲ್ಲಿ ಹೈಕೋರ್ಟ್ ಅಲ್ವಾ ಇರುತ್ತೆ, ಅಲ್ಲಿ ಯಾಕೆ ಸುಪ್ರೀಂ ಕೋರ್ಟ್ ಇದೆ? ಈ ತೀರ್ಪು ಟ್ರಂಪ್ ಚುನಾವಣಾ ಭವಿಷ್ಯಕ್ಕೆ ಸಂಪೂರ್ಣವಾಗಿ ಕಲ್ಲು ಹಾಕಿಬಿಡ್ತಾ? ಟ್ರಂಪ್ ಇನ್ನು ಅಮೆರಿಕದ ಅಧ್ಯಕ್ಷರಾಗೋದಕ್ಕೆ ಸಾಧ್ಯನೇ ಇಲ್ವಾ? ಬನ್ನಿ ಹಾಗಾದರೆ ಅಲ್ಲಿ ಏನಾಗಿದೆ, ಏನಾಗಲಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಭಾರತದಲ್ಲಂತೂ ಅವರು ಡೊನಾಲ್ಡ್ ಟ್ರಂಪ್ ಅಂತಲೇ ವಿಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಅಮೆರಿಕದ ಈ ಹಿಂದಿನ ಅಧ್ಯಕ್ಷ ಟ್ರಂಪ್ ಕಳೆದ ಬಾರಿಯ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ರು. ರಿಪಬ್ಲಿಕನ್ ಅಧ್ಯಕ್ಷ ಸೋತು ಅಲ್ಲಿ ಡೆಮೊಕ್ರೆಟಿಕ್ ಪಕ್ಷದ ಬಿಡನ್ ಆರಿಸಿ ಬಂದಿದ್ರು. ಈಗಲ್ಲಿ ಮುಂದಿನ ವರ್ಷ ಚುನಾವಣೆಗಳು ನಡೀಬೇಕಿದೆ. ಅದರಲ್ಲಿ ಟ್ರಂಪ್ ಕೂಡ ಅಭ್ಯರ್ಥಿಯಾಗೋದಕ್ಕೆ ಸಿದ್ಧರಾಗಿದ್ದಾರೆ. ಅವರಿಗಲ್ಲಿ ಸಾಕಷ್ಟು ಭಕ್ತರು ಇದ್ದಾರೆ. ಟ್ರಂಪ್ ಅನ್ನು ಅವತಾರ ಪುರುಷ ಹುಟ್ಟಿರೋದೇ ಅಮೆರಿಕಾನ ಉದ್ಧಾರ ಮಾಡೋದಕ್ಕೆ, ಅಮೆರಿಕಾನ ಜಗತ್ತಿನ ಶಕ್ತಿಯನ್ನಾಗಿ ಮುಂದುವರಿಯೋ ಹಾಗೆ ನೋಡಿಕೊಳ್ಳೋದಕ್ಕೆ ಅಂತ ಅಲ್ಲಿನ ಸಾಕಷ್ಟು ಮಡಿವಂತ ಬಿಳಿಯರು ನಂಬುತ್ತಾರೆ. ಹೀಗಾಗಿನೇ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಟ್ರಂಪ್ ಸೋತು ಡೆಮೊಕ್ರೆಟಿಕ್ ಪಕ್ಷ ಅಧಿಕಾರಕ್ಕೆ ಬಂದ ಕೂಡಲೇ ಅಮೆರಿಕದ ಇತಿಹಾಸದಲ್ಲೇ ಮೊದಲ ಬಾರಿ ಅನ್ನೋ ಹಾಗೆ ಅಲ್ಲಿನ ಸಂಸತ್ ಭವನದ ಮೇಲೆ ಉದ್ರಿಕ್ತ ಜನ, ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಉದ್ರಿಕ್ತ ಅಭಿಮಾನಿಗಳು ನುಗ್ಗಿ ಗಲಭೆಗಳನ್ನು ಸೃಷ್ಟಿ ಮಾಡಿದರು. ಈಗ ಅದೇ ಪ್ರಕರಣದ ವಿಚಾರಣೆ ನಡೆದು ಟ್ರಂಪ್ ವಿರುದ್ಧ ಕೊಲರಾಡೋದ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಅಲ್ಲಿನ ಸುಪ್ರೀಂ ಕೋರ್ಟ್ನ 7 ಮಂದಿ ನ್ಯಾಯಮೂರ್ತಿಗಳ ಪೈಕಿ 4 ಮಂದಿ ಟ್ರಂಪ್ ವಿರುದ್ಧ ತೀರ್ಪು ಕೊಟ್ಟಿದ್ರೆ ಇನ್ನು 3 ಟ್ರಂಪ್ ನಿರ್ದೋಷಿ ಅಂತ ಹೇಳಿದ್ದಾರೆ. ಆದರೆ ಟ್ರಂಪ್ ವಿರುದ್ಧ ತೀರ್ಪು ಕೊಟ್ಟವರ ಸಂಖ್ಯೆ ಹೆಚ್ಚಿರೋದ್ರಿಂದ ಅಲ್ಲಿ ಟ್ರಂಪ್ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸದ ಹಾಗೆ ಡಿಸ್ಕ್ವಾಲಿಫೈ ಆಗ್ತಾ ಇದ್ದಾರೆ. ನ್ಯಾಯಾಲಯ ಅಮೆರಿಕ ಸಂವಿಧಾನದ 14th ಅಮೆಂಡ್ಮೆಂಟ್ನ ಸೆಕ್ಷನ್ 3 ಅಡಿಯಲ್ಲಿ ಟ್ರಂಪ್ ಅವರ ಸ್ಪರ್ಧೆಯನ್ನು ಅನರ್ಹಗೊಳಿಸಿ ತೀರ್ಪು ಕೊಟ್ಟಿರೋದು ಅಷ್ಟೇ ಅಲ್ಲ, ಟ್ರಂಪ್ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಅನರ್ಹರಾಗಿರೋದ್ರಿಂದ ಕೊಲರಾಡೋ ರಾಜ್ಯ ಕಾರ್ಯದರ್ಶಿ ಅಧ್ಯಕ್ಷೀಯ ಪ್ರಾಥಮಿಕ ಮತದಾನದಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಕ್ಕೆ ಟ್ರಂಪ್ ಅವರಿಗೆ ಅವಕಾಶವನ್ನು ಕೂಡ ಕೊಡಬಾರದು ಅಂತ ಅಲ್ಲಿನ ನ್ಯಾಯಾಲಯ ಹೇಳಿದೆ. ಇನ್ನು ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸೋದಕ್ಕೆ ಕೂಡ ಜನವರಿ 4ನೇ ತಾರೀಕಿನವರೆಗೆ ಸಮಯಾವಕಾಶವನ್ನು ಕೊಟ್ಟು ಅಲ್ಲಿವರೆಗೆ ತೀರ್ಪಿಗೆ ತಡೆಯನ್ನು ಕೂಡ ಕೊಡಲಾಗಿದೆ. ಒಂದು ವೇಳೆ ಟ್ರಂಪ್ ಸಲ್ಲಿಸುವ ಮೇಲ್ಮನವಿ ಸುಪ್ರೀಂ ಕೋರ್ಟಲ್ಲಿ ಸ್ವೀಕೃತವಾದರೆ ಈ ಕೊಲರಾಡೋ ಸುಪ್ರೀಂ ಕೋರ್ಟ್ನ ತೀರ್ಪು ಮತ್ತೊಂದು ತೀರ್ಪು ಬರುವವರೆಗೆ ಅನೂರ್ಜಿತಗೊಳ್ಳುತ್ತೆ. ಅರೆ, ಸುಪ್ರೀಂ ಕೋರ್ಟ್ ಅನ್ನೋದು ದೇಶದಲ್ಲಿ ಒಂದೇ ಅಲ್ವಾ ಇರೋದು? ಈ ಕೊಲರಾಡೋ ಸುಪ್ರೀಂ ಕೋರ್ಟ್ ಏನು, ಮತ್ತೊಂದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಏನು ಅಂತ ನಿಮಗೆ ಅನ್ನಿಸ್ತಾ ಇರಬೇಕು. ಗೆಳೆಯರೆ, ಅಮೆರಿಕ ಅನ್ನೋದು ಒಟ್ಟು 50 ರಾಜ್ಯಗಳ ಒಕ್ಕೂಟ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಅದು ಅಲ್ಲಿ ಹೇಗೆ ಅಂದರೆ ನಮ್ಮಲ್ಲಿ ರಾಜ್ಯಗಳಲ್ಲಿ ಹೈಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯ ಇರುತ್ತಲ್ಲ, ಹಾಗೆ ಅಲ್ಲಿನ ಎಲ್ಲ 50 ರಾಜ್ಯಗಳಲ್ಲಿನ ಉಚ್ಚ ನ್ಯಾಯಾಲಯಗಳನ್ನು ಸುಪ್ರೀಂ ಕೋರ್ಟ್ ಅಂತಲೇ ಕರೀತಾರೆ. ಅಲ್ಲಿನ ಪ್ರತಿ ಸ್ಟೇಟ್ಗೆ ಒಂದು ಸುಪ್ರೀಂ ಕೋರ್ಟ್ ಇದೆ. ಇವೆಲ್ಲವುಗಳ ಮೇಲೆ ಇನ್ನೂ ಒಂದು ಸರ್ವೋಚ್ಚ ನ್ಯಾಯಾಲಯ ಇದೆ. ಅದನ್ನ ಸ್ಕೋಟಸ್ ಅಂದರೆ ಸುಪ್ರೀಂ ಕೋರ್ಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಅಂತ ಕರೀತಾರೆ. ಇದು ಅಲ್ಲಿನ ಸರ್ವೋಚ್ಚ ನ್ಯಾಯಾಲಯ. ಈಗ ಟ್ರಂಪ್ ಅಲ್ಲಿಗೆ ಮೇಲ್ಮನವಿಯನ್ನ ಸಲ್ಲಿಸಬೇಕು ಮತ್ತು ಖಂಡಿತ ಸಲ್ಲಿಸ್ತಾರೆ. ಇನ್ನು ಅಮೆರಿಕಾದಲ್ಲಿ ಭಾರತದಲ್ಲಿರೋ ಹಾಗೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಹೇಗೆ ನಮ್ಮದು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅನ್ನಿಸ್ಕೊಳ್ತೋ ಹಾಗೆ ಅಮೆರಿಕ ಜಗತ್ತಿನ ಅತಿ ಪುರಾತನ ಪ್ರಜಾಪ್ರಭುತ್ವ ಅಂತ ಅನ್ನಿಸ್ಕೊಳ್ಳುತ್ತೆ. ಆದರೆ ನಮಗೂ ಅವ್ರಿಗೂ ಚುನಾವಣಾ ವ್ಯವಸ್ಥೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳಿವೆ. ಅಮೆರಿಕ ಕೇವಲ ತನ್ನ ಅಧ್ಯಕ್ಷ ಅಥವಾ ಸಂಸದರನ್ನ ಆಯ್ಕೆ ಮಾಡೋದ್ರಲ್ಲಿ ಮಾತ್ರ ಪ್ರಜಾಪ್ರಭುತ್ವವನ್ನು ಅನುಸರಿಸೋದಿಲ್ಲ. ಅಲ್ಲಿ ಪಕ್ಷಗಳಲ್ಲಿ ಕೂಡ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಅಂದ್ರೆ ಈಗಲಿನ ಅಧ್ಯಕ್ಷ ಯಾರಾಗಬೇಕು ಅನ್ನೋದನ್ನ ಆಯ್ಕೆ ಮಾಡೋ ಮೊದಲು ಆ ಪಕ್ಷಗಳಲ್ಲಿ ಒಂದು ಆಂತರಿಕ ಚುನಾವಣೆ ನಡೆಯುತ್ತೆ. ಅದರಲ್ಲಿ ಅಧ್ಯಕ್ಷೀಯ ಅಭ್ಯರ್ಥಿಯನ್ನ ಪಕ್ಷದ ಕಾರ್ಯಕರ್ತರು ಮತದಾನದ ಮೂಲಕ ಆಯ್ಕೆ ಮಾಡಬೇಕು. ನಮ್ಮಲ್ಲಿರೋ ಹಾಗೆ ಹೈಕಮಾಂಡ್ ನಿಂದ ಒಂದು ಚೀಟಿ ಬಂತು ಅಂತಲೋ ಅಥವಾ ಅವರಪ್ಪ ಲೀಡರ್ ಆಗಿದ್ದ, ತಾತ ಪ್ರಧಾನಿಯಾಗಿದ್ದ ಅನ್ನೋ ಕಾರಣಕ್ಕೋ ವಂಶಗಳಿಗೆ ಅವರು ಪಟ್ಟ ಕಟ್ಟೋದಕ್ಕೆ ಹೋಗೋದಿಲ್ಲ. ಅಲ್ಲಿ ಪಕ್ಷಗಳಲ್ಲಿ ಆಂತರಿಕ ಚುನಾವಣೆ ನಡೆಯುತ್ತೆ. ಅವರು ಡಿಬೇಟ್ಗಳಲ್ಲಿ ಭಾಗವಹಿಸಿ ತಮ್ಮ ನಿಲುವು ಸಿದ್ಧಾಂತಗಳನ್ನ, ಹಾಗೆ ಅಧಿಕಾರಕ್ಕೆ ಬಂದ್ರೆ ಏನೆಲ್ಲ ಮಾಡ್ತೀವಿ ಅನ್ನೋದನ್ನ ಹೇಳ್ಕೋಬೇಕಾಗುತ್ತೆ. ಆ ನಂತರ ಪಕ್ಷದ ಒಳಗೊಂದು ಮತದಾನ ನಡೆದು ಯಾರು ಆ ಪಕ್ಷದಿಂದ ಅಧ್ಯಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅನ್ನೋದನ್ನ ನಿರ್ಧಾರ ಮಾಡಲಾಗುತ್ತೆ. ಈಗ ರಿಪಬ್ಲಿಕ್ ಪಾರ್ಟಿಯನ್ನು ನಾವು ನೋಡಿದ್ರೆ ಅಲ್ಲಿ ಅಭ್ಯರ್ಥಿಗಳ ಸ್ಪರ್ಧೆಯಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ದಾರೆ, ನಿಕಿ ಹ್ಯಾಲಿ ಇದ್ದಾರೆ, ರಾಂಡ್ ಡಿಸ್ಯಾಂಟಿಸ್ ಇದ್ದಾರೆ, ವಿವೇಕ್ ರಾಮಸ್ವಾಮಿ ಇದ್ದಾರೆ, ಕ್ರಿಸ್ ಕ್ರಿಸ್ಟಿ ಸೇರಿದ ಹಾಗೆ ಸಾಕಷ್ಟು ಜನ ಇದ್ದಾರೆ. ಇನ್ನು ಡೆಮೊಕ್ರೆಟಿಕ್ ಪಾರ್ಟಿಯಲ್ಲಿ ಕೂಡ ಜೋ ಬಿಡನ್ ಸ್ಪರ್ಧೆಯಲ್ಲಿದ್ದಾರೆ, ಡೀನ್ ಫಿಲಿಪ್ ಇದ್ದಾರೆ, ಮರೀನಾ ವಿಲಿಯಮ್ಸನ್ ಇದ್ದಾರೆ. ಇವರನ್ನ
ಪ್ರೆಸಿಡೆನ್ಷಿಯಲ್ ಪ್ರೈಮರೀಸ್ ಅಂತ ಕರೀತಾರೆ. ಅಲ್ಲಿನ 50 ರಾಜ್ಯಗಳಲ್ಲಿ ಈ ಪ್ರೈಮರೀಸ್ ನಾಮಿನೇಷನ್ ಅನ್ನು ಹಾಕ್ತಾರೆ. ಅಲ್ಲಿ ಪಕ್ಷದ ಆಂತರಿಕ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಯಾರು ಅನ್ನೋದನ್ನ ಆಯ್ಕೆ ಮಾಡಲಾಗುತ್ತೆ. ಹಾಗೆ ಆಯ್ಕೆಯಾದ ಅಭ್ಯರ್ಥಿಗಳು ಎರಡೂ ಪಕ್ಷಗಳಿಂದ ಅಂತಿಮ ಸ್ಪರ್ಧೆಯಲ್ಲಿರ್ತಾರೆ. ಈ ಬಾರಿ ಕೂಡ ಡೆಮೊಕ್ರೆಟಿಕ್ ಪಕ್ಷದಿಂದ ಜೋ ಬಿಡೆನ್ ಹಾಗೂ ರಿಪಬ್ಲಿಕನ್ ಪಕ್ಷದಿಂದ ಡೊನಾಲ್ಡ್ ಟ್ರಂಪ್ ಅವರೇ ಅಂತಿಮ ಕಣದಲ್ಲಿ ಉಳಿಬಹುದು ಅಂತ ಭಾವಿಸಲಾಗ್ತಾ ಇತ್ತು. ಆದರೆ ಈಗ ಕೊಲರಾಡೋ ನ್ಯಾಯಾಲಯ ಟ್ರಂಪ್ ಚುನಾವಣೆಗೆ ಸ್ಪರ್ಧಿಸುವ ಅರ್ಹತೆಯನ್ನೇ ಹೊಂದಿಲ್ಲ ಅಂತ ತೀರ್ಪು ಕೊಟ್ಟುಬಿಟ್ಟಿದೆ. ಮತ್ತು ಈ ತೀರ್ಪು ಅಮೆರಿಕ ಸಂವಿಧಾನದ 14ನೇ ತಿದ್ದುಪಡಿಯ 3ನೇ ಸೆಕ್ಷನ್ ಪ್ರಕಾರ ಅವರನ್ನು ಅನರ್ಹಗೊಳಿಸಲಾಗ್ತಾ ಇದೆ. ಹಾಗಾದರೆ ಏನಿದು ತಿದ್ದುಪಡಿ ಮತ್ತು ಸೆಕ್ಷನ್ 3? ಗೆಳೆಯರೆ, ಅಮೆರಿಕ ಸಂವಿಧಾನದ 14ನೇ ಅಮೆಂಡ್ಮೆಂಟ್ ಅನ್ನೋದು ಅಲ್ಲಿನ ಸಿವಿಲ್ ವಾರ್ ಬಗ್ಗೆ ಹೇಳುತ್ತೆ. ಅದರ ಆರ್ಟಿಕಲ್ 3 ಪ್ರಕಾರ ಅಮೆರಿಕದ ಯಾವುದೇ ಸರ್ಕಾರಿ ಸಂಸ್ಥೆಯ ನೇತೃತ್ವವನ್ನು ವಹಿಸಿದ್ದ, ಅಮೆರಿಕ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಯಾವುದೇ ವ್ಯಕ್ತಿ ಅಲ್ಲಿನ ಆಂತರಿಕ ದಂಗೆಗಳಿಗೆ ಪ್ರಚೋದನೆ ನೀಡಿದರೆ, ದಂಗೆಯಲ್ಲಿ ಭಾಗವಹಿಸಿದರೆ, ಶತ್ರುಗಳಿಗೆ ಸಹಾಯ ಮಾಡಿದರೆ ಅಂಥವರು ಮುಂದೆ ಅಮೆರಿಕದ ಸೇನೆ ಅಥವಾ ಅಲ್ಲಿನ ಆಡಳಿತದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದನ್ನು ಈ ಆರ್ಟಿಕಲ್ 3 ನಿರ್ಬಂಧಿಸುತ್ತೆ. ಹಾಗಾದರೆ ಡೊನಾಲ್ಡ್ ಟ್ರಂಪ್ ಯಾವ ದಂಗೆ ಮಾಡಿದ್ರು, ಯಾವ ಶತ್ರುಗಳಿಗೆ ಸಹಾಯ ಮಾಡಿದ್ರು, ಅವರಿಗೆ ಈ ಕಾಯ್ದೆ ಹೇಗೆ ಅಪ್ಲೈ ಆಗುತ್ತೆ? ಗೆಳೆಯರೆ, ನಿಮಗೆ ನೆನಪಿರಬೇಕು, ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸೋತು ಬಿಡೆನ್ ಆರಿಸಿ ಬಂದ ಕೂಡಲೇ ಅವರು ತಮ್ಮ ಅಧಿಕಾರವನ್ನು ಬಿಡೆನ್ಗೆ ಹಸ್ತಾಂತರ ಮಾಡಬೇಕಿತ್ತು. ಆದರೆ ಟ್ರಂಪ್ ಹಾಗೆ ಮಾಡಲಿಲ್ಲ. ಬದಲಿಗೆ ಚುನಾವಣೆಯಲ್ಲಿ ಅವ್ಯವಹಾರಗಳಾಗಿವೆ ಅಂತ ಹೇಳಿಕೊಂಡ್ರು. ಪರಿಣಾಮ 2021 ಜನವರಿ 6ನೇ ತಾರೀಕು ಅಮೆರಿಕದ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೀತು. ಮೊನ್ನೆ ನಮ್ಮ ಇಬ್ಬರು ಯುವಕರು ಸಂಸತ್ ಭವನದ ಒಳಗೆ ನುಗ್ಗಿದ್ದು ದೊಡ್ಡ ಗಲಾಟೆಗೆ ಕಾರಣವಾಯ್ತಲ್ವಾ? ಆದರೆ ಅವತ್ತು ಅಮೆರಿಕ ಸಂಸತ್ತಿಗೆ ಸಾವಿರಾರು ಜನ ನುಗ್ಗಿದ್ರು. ಯಾರೋ ಬಂದೂಕಿನಿಂದ ಗುಂಡು ಹಾರಿಸಿದ್ರು, ಇನ್ಯಾರಿಗೋ ಡ್ರಗ್ ಓವರ್ ಡೋಸೇಜ್ ಆಗಿತ್ತು. ಸಂಸತ್ ಭವನದ ಮೇಲೆ ನಡೆದ ದಾಳಿ ಅಮೆರಿಕದ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ ಅನ್ನಿಸ್ಕೊಳ್ತು ಮತ್ತು 5 ಮಂದಿಯ ಸಾವಿಗೆ ಈ ಘಟನೆ ಕಾರಣ ಆಯಿತು. ಅಮೆರಿಕ ಸಂಸತ್ ಮೇಲಿನ ದಾಳಿಯನ್ನ ಪ್ರಜಾಪ್ರಭುತ್ವದ ವಿರುದ್ಧ ನಡೆದ ದಂಗೆ ಅಂತ ಬಣ್ಣಿಸಲಾಯಿತು. ಈ ಬಗ್ಗೆ ಅಮೆರಿಕದ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಯಿತು. ಕೊಲರಾಡೋದ ಕೆಳ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆದು ಅದರಲ್ಲಿ ಟ್ರಂಪ್ದೇನು ತಪ್ಪಿಲ್ಲ, ಅವರು ಬರೀ ಒಂದು ಹೇಳಿಕೆ ಅಷ್ಟೇ ಕೊಟ್ಟಿದ್ರು, ಅದು ವಾಕ್ ಸ್ವಾತಂತ್ರ್ಯದ ಭಾಗ. ಇನ್ನು ಗಲಾಟೆಗಳು ನಡೆದಾಗ ಅಲ್ಲಿ ಟ್ರಂಪ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ಕೆಳ ನ್ಯಾಯಾಲಯ ದೋಷಿ ಅಂತ ಘೋಷಿಸಿತು. ಆದರೆ ಆ ಬಗ್ಗೆ ಮೇಲ್ಮನವಿಯ ವಿಚಾರಣೆ ನಡೆಸಿದ ಕೊಲರಾಡೋ ಸುಪ್ರೀಂ ಕೋರ್ಟ್ ಟ್ರಂಪ್ ಅವರನ್ನು ಅಪರಾಧಿ ಅಂತ ಹೇಳ್ತಾ ಇರೋದು ಅಷ್ಟೇ ಅಲ್ಲ, ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುವಂತಿಲ್ಲ, ಪ್ರೈಮರಿ ಚುನಾವಣೆಯಲ್ಲಿ ಕೂಡ ಅವರು ಸ್ಪರ್ಧಿಸುವ ಹಾಗಿಲ್ಲ ಅಂತ ತೀರ್ಪನ್ನು ಕೊಟ್ಟಿದೆ. ಈಗ ಮಾರ್ಚ್ 5ನೇ ತಾರೀಕು ಕೊಲರಾಡೋ ಸೇರಿದ ಹಾಗೆ 12 ರಾಜ್ಯಗಳಲ್ಲಿ ಪ್ರಾಥಮಿಕ ಚುನಾವಣೆಗಳು ನಡೀಬೇಕು. ಹಾಗೆ ಮಾರ್ಚ್ 5ನೇ ತಾರೀಕು ಈ ಅಧ್ಯಕ್ಷೀಯ ಅಭ್ಯರ್ಥಿಗಳ ಪಾಲಿಗೆ ತುಂಬಾನೇ ಮಹತ್ವದ ದಿನ. ಅದನ್ನು ಸೂಪರ್ ಟ್ಯೂಸ್ಡೇ ಅಂತ ಅವರು ಕರೀತಿದ್ದಾರೆ. ಆವತ್ತು ಯಾರು ಅಧ್ಯಕ್ಷೀಯ ಚುನಾವಣೆಗಳಲ್ಲಿ ಅಂತಿಮವಾಗಿ ಕಣದಲ್ಲಿರ್ತಾರೆ ಅನ್ನೋದು ನಿರ್ಧಾರ ಆಗಬೇಕು. ಹೀಗಾಗಿ ಟ್ರಂಪ್ ಅಷ್ಟರಲ್ಲಿ ಸುಪ್ರೀಂ ಕೋರ್ಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ನಿಂದ ಕೊಲರಾಡೋ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆಯನ್ನು ತರಬೇಕು. ಸ್ಕಾಟಸ್ನಲ್ಲಿ ಟ್ರಂಪ್ ಮೇಲ್ಮನವಿ ಅಂಗೀಕಾರ ಆಗಬೇಕು. ಅದಾಗತ್ತಾ? ಖಂಡಿತ ಆಗುತ್ತೆ ಅನ್ನೋ ವಿಶ್ವಾಸ ಟ್ರಂಪ್ ಭಕ್ತರು ಹಾಗೂ ಅಭಿಮಾನಿಗಳಲ್ಲಿದೆ. ಯಾಕೆಂದ್ರೆ ಅಲ್ಲಿನ ಸುಪ್ರೀಂ ಕೋರ್ಟಲ್ಲಿ 6-3 ಕನ್ಸರ್ವೇಟಿವ್ ಮೆಜಾರಿಟಿ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಸುಪ್ರೀಂ ಕೋರ್ಟ್ನ ಒಟ್ಟು 9 ನ್ಯಾಯಮೂರ್ತಿಗಳ ಪೈಕಿ 6 ಮಂದಿ ಕನ್ಸರ್ವೇಟಿವ್ ಅಂದ್ರೆ ರಿಪಬ್ಲಿಕನ್ ಪಕ್ಷದ ಪರ ನಿಲುವುಗಳನ್ನು ಹೊಂದಿದವರಿದ್ದಾರೆ ಅನ್ನೋದು. ಅರೆ, ನ್ಯಾಯಾಲಯಗಳಲ್ಲಿ ರಾಜಕೀಯ ನಿಲುವುಗಳನ್ನು ಹೊಂದಿದ ಜಡ್ಜ್ಗಳಿರ್ತಾರ? ಯಾಕಿರಬಾರ್ದು? ಎಲ್ಲರಿಗೂ ಅವರವರ ರಾಜಕೀಯ ನಿಲುವುಗಳು ಇದ್ದೇ ಇರುತ್ತವೆ. ಆದರೆ ನ್ಯಾಯದಾನ ಅಂತ ಬಂದಾಗ ರಾಜಕೀಯ ನಿಲುವು ಸಿದ್ಧಾಂತಗಳು ನ್ಯಾಯವನ್ನು ಡಾಮಿನೇಟ್ ಮಾಡಬಾರ್ದು ಅಷ್ಟೇ. ಇನ್ನು ನ್ಯಾಯಮೂರ್ತಿಗಳ ನೇಮಕ ವ್ಯವಸ್ಥೆ ಅಂತ ಬಂದಾಗ ನಮ್ಮಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳನ್ನು ಒಳಗೊಂಡ ಒಂದು ಕೊಲಿಜಿಯಂ ವ್ಯವಸ್ಥೆ ಇದೆ. ಅಲ್ಲಿ ಯಾರು ನ್ಯಾಯಮೂರ್ತಿಯಾಗಿ ಆಯ್ಕೆ ಆಗಬೇಕು ಅನ್ನೋದನ್ನ ಹಾಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ನಿರ್ಧಾರ ಮಾಡ್ತಾರೆ, ಸರ್ಕಾರಕ್ಕೆ ಪಟ್ಟಿಯನ್ನು ಕಳುಹಿಸಿಕೊಡ್ತಾರೆ. ಆದರೆ ಅಮೆರಿಕಾದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡೋದು ಅಲ್ಲಿನ ಅಧ್ಯಕ್ಷರ ಪರಮಾಧಿಕಾರ. ಹೀಗಾಗಿ ಯಾವ ಅಧ್ಯಕ್ಷ ಅಧಿಕಾರಕ್ಕೆ ಬರ್ತಾನೋ ಆಗ ಅವರಿಗೆ ಬೇಕಾದ ಅವರ ಸಿದ್ಧಾಂತಗಳ ಜೊತೆ ಮ್ಯಾಚ್ ಆಗುವಂಥವ್ರನ್ನ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡೋ ಪರಂಪರೆ ಅಲ್ಲಿದೆ. ಸೊ ಈಗ ಅಮೆರಿಕದ ಸುಪ್ರೀಂ ಕೋರ್ಟ್ನ 9 ನ್ಯಾಯಮೂರ್ತಿಗಳ ಪೈಕಿ 6 ಮಂದಿಯನ್ನ ಟ್ರಂಪ್ ಅವಧಿಯಲ್ಲಿ ನೇಮಕ ಮಾಡಲಾಗಿತ್ತು. ಹೀಗಾಗಿ ಇದು ಟ್ರಂಪ್ಗೆ ಅನುಕೂಲ ಆಗಲಿದೆ ಅನ್ನೋ ಒಂದು ವಾದ ಅಲ್ಲಿ ಕೇಳಿ ಬರ್ತಾ ಇದೆ. ಆದರೆ ಅದು ಹಾಗೆ ಆಗಲೇಬೇಕು ಅಂತೇನಿಲ್ಲ. ರಿಪಬ್ಲಿಕನ್ ಪಕ್ಷದಲ್ಲೇ ಟ್ರಂಪ್ ವಿರೋಧಿಗಳು, ಟ್ರಂಪ್ ನಿಲುವನ್ನ ಮತ್ತು ಸಿದ್ಧಾಂತಗಳನ್ನು ಒಪ್ಪದವರೂ ಇದ್ದಾರೆ. ಹೀಗಿರುವಾಗ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿದ್ದು ಟ್ರಂಪ್ ಅನ್ನೋ ಕಾರಣಕ್ಕೆ ಆ ನ್ಯಾಯಮೂರ್ತಿಗಳು ಟ್ರಂಪ್ ಪರಾನೇ ನಿಲ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದರೂ ಇಲ್ಲಿ ಟ್ರಂಪ್ ಕೊಟ್ಟ ಹೇಳಿಕೆ ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲಿ ಬರುತ್ತೆ. ಇನ್ನು ಗಲಾಟೆ ಮಾಡಿ ಸಂಸತ್ ಮೇಲೆ ನುಗ್ಗಿ ದಂಗೆ ಹೇಳಿ ಅಂತೇನು ಟ್ರಂಪ್ ನೇರವಾಗಿ ಕರೆ ಕೊಟ್ಟಿರಲಿಲ್ಲ. ದಂಗೆ ಶುರುವಾದಾಗ ಟ್ರಂಪ್ ಅದನ್ನು ತಡೆಯೋ ಕೆಲಸ ಮಾಡಲಿಲ್ಲ ಅನ್ನೋದಷ್ಟನ್ನು ಬಿಟ್ಟರೆ
ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದ್ದು ಅದಕ್ಕೆ ಸಂಬಂಧಪಟ್ಟವರ ಕೆಲಸ ಆಗೈತೆ ಹೊರತು ಅದು ಟ್ರಂಪ್ ಜವಾಬ್ದಾರಿ ಆಗಿರಲಿಲ್ಲ. ಇನ್ನು 14ನೇ ಅಮೆಂಡ್ಮೆಂಟ್ ಅನ್ನೋದು ಅಮೆರಿಕಾದ ಅಧಿಕಾರಯುತ ಸ್ಥಾನಗಳಲ್ಲಿರೋರ ಬಗ್ಗೆ ಹೇಳುತ್ತೆ. ಗಲಭೆಗಳಾದಾಗ ಟ್ರಂಪ್ ಅಲ್ಲಿನ ಅಧ್ಯಕ್ಷರಾಗಿರಲಿಲ್ಲ. ಹಾಗೆ ಆ ಕಾಯ್ದೆ ಎಲ್ಲೂ ಕೂಡ ನೇರವಾಗಿ ಅಧ್ಯಕ್ಷರಿಗೂ ಇದು ಅನ್ವಯವಾಗುತ್ತೆ ಅಂತ ಹೇಳ್ತಾ ಇಲ್ಲ. ಇಂಥ ಸಾಕಷ್ಟು ಡಿಫೆನ್ಸ್ ಅನ್ನು ಇಟ್ಟುಕೊಂಡು ಈ ಹಿಂದೆ ಕೆಳ ನ್ಯಾಯಾಲಯದಲ್ಲಿ ಏನೆಲ್ಲ ವಾದ ಮಂಡಿಸಲಾಗಿತ್ತೋ ಅದೇ ಥರದ ವಾದವನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಮಂಡನೆ ಮಾಡುವ ಅವಕಾಶಗಳಿರುತ್ತವೆ. ಇನ್ನು ಇದೊಂದು ಪ್ರಕರಣ ಮುಗಿದು ಹೋಗ್ಬಿಟ್ರೆ ಟ್ರಂಪ್ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಸಾಧ್ಯ ಆಗಿಬಿಡುತ್ತಾ? ಅದು ಕೂಡ ಖಚಿತವಾಗಿ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಟ್ರಂಪ್ ಮೇಲೆ ಇನ್ನೂ ಸಾಕಷ್ಟು ಪ್ರಕರಣಗಳಿವೆ. ಕೊಲಂಬಿಯಾ ನ್ಯಾಯಾಲಯದಲ್ಲಿ ಚುನಾವಣೆಗೆ ಅಡ್ಡಿ ಉಂಟು ಮಾಡಿದ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಜಾರ್ಜಿಯಾದಲ್ಲಿ ಚುನಾವಣೆಗೆ ಅಡ್ಡಿ ಉಂಟು ಮಾಡಿದ ಹಾಗೂ ಬಿಡೆನ್ ಆಯ್ಕೆಯನ್ನು ತಾರುಮಾರು ಮಾಡೋದಕ್ಕೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿದ ಪ್ರಕರಣ ವಿಚಾರಣೆ ನಡೀತಾ ಇದೆ. ಅಧಿಕಾರದಿಂದ ಕೆಳಗಿಳಿಯುವಾಗ ಅಮೆರಿಕದ ಅತಿ ಮುಖ್ಯ ದಾಖಲೆಗಳನ್ನು ತಮ್ಮೊಂದಿಗೆ ಕೊಂಡೊಯ್ದ ಪ್ರಕರಣದ ವಿಚಾರಣೆ ಕೂಡ ಟ್ರಂಪ್ ವಿರುದ್ಧ ನಡೀತಾ ಇದೆ. ಈ ಪ್ರಕರಣಗಳ ತೀರ್ಪು ಕೂಡ ಟ್ರಂಪ್ ಅವರ ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡಬೇಕಿದೆ. ಅಲ್ಲಿ ಟ್ರಂಪ್ ಅಧ್ಯಕ್ಷೀಯ ಅಭ್ಯರ್ಥಿ ಆಗ್ತಾರಾ? ಆಗಲಿ ಅಂತ ಬಯಸೋರ ಸಂಖ್ಯೆ ಅಮೆರಿಕಾದಲ್ಲಿ ಎಷ್ಟಿದೆಯೋ ಆಗದೇ ಇಲ್ಲಪ್ಪ ಭಗವಂತ ಅಂತ ಬಯಸೋರ ಸಂಖ್ಯೆ ಕೂಡ ಅಷ್ಟೇ ಇದೆ. ಹೀಗಾಗಿ ಅಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ ಡೊನಾಲ್ಡ್ ಟ್ರಂಪ್ ಕುರಿತಂತೆ ಅಲ್ಲಿನ ನ್ಯಾಯಾಲಯ ಕೊಟ್ಟಿರೋ ತೀರ್ಪಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.